ಬಿಸ್ನೆಸ್ ಪ್ಲಾನ್ ಎಷ್ಟು ಬ್ಯೂಟಿಫುಲ್ ಆಗಿ ಹೆಂಗ್ ಹೇಳ್ತೀರಾ ಅದು ಮುಖ್ಯ ಅಲ್ಲ. ಬಿಸ್ನೆಸ್ ಪ್ಲಾನ್ ಹೆಂಗ್ ಯಾವ ತರ ಕೊಡ್ತೀರಾ, ಎಷ್ಟು ಪರಿಣಾಮವಾಗಿ ಕೊಡ್ತೀರಾ ಅದು ಮುಖ್ಯ. ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಕೊಡ್ತೀರಾ, ಎಷ್ಟು ಜೋಶ್ ಆಗಿ ಕೊಡ್ತೀರಾ, ಲವಲವಿಕೆಯಿಂದ ಕೊಡ್ತೀರಾ, ಹ್ಯಾಂಡ್ ಶೇಕ್ ಮಾಡ್ತಾ ಖುಷಿಯಿಂದ ಕೊಡ್ತೀರಾ, ಸ್ಮೈಲ್ ಇಟ್ಕೊಂಡು. ಅವತ್ ನಮ್ ತಂದೆಗೆ ನಮ್ ತಾಯಿಗೆ ಕೂಸ್ಕೊಂಡು ನನ್ನ ಅಪ್ಲೈನು ಕನ್ವಿನ್ಸ್ ಮಾಡ್ತಿಲ್ಲ ಅಂದ್ರೆ, ಕೌನ್ಸಿಲಿಂಗ್ ಮಾಡ್ತಿಲ್ಲ ಅಂದ್ರೆ ಇವತ್ತು ಈ ಲೆವೆಲ್ಗೆ ದೇವರನ್ನ ಬೆಳಕ್ಕೆ ಸಾಧ್ಯ. ನೀವೇನ್ ತಿಳ್ಕೊಂಡಿದ್ದೀರಾ ಜಾಯಿನ್ ಮಾಡಿದ ತಕ್ಷಣ ಅವರೇ ಬಂದು ಲೀಡರ್ ಆಗ್ಬಿಡ್ತಾರೆ, ಅವರೇ ಮಾಡ್ಬಿಡ್ತಾರೆ ಅಂತ ಇಲ್ಲ. ನಾನು ಅಪ್ಲೈನ್ ಕೂತ್ಕೊಂಡು ನಮ್ ತಂದೆಗೆ ಹೇಳಿದ್ರು, ಸರ್ ಏನಿದು, ನಮ್ ತಂದೆನ ಹೇಳಿದ್ರು, ಇಲ್ಲ ಸರ್ ಅವ್ನು ಡಿಗ್ರಿ ಮಾಡಿದಾನೆ, ಆ ಮಿಕ್ಸಿದು ವಾಚ್ ಎಲ್ಲ ಸೇಲ್ ಮಾಡಕ್ಕೆ ನಾವು ಕಳಿಸಲ್ಲ. ಮೇಡಮ್ ನೀವು ಹೇಳ್ತಾ ಕರೆಕ್ಟ್ ಇದೆ, ಇದು ನ್ಯೂ ಮೆಥಡ್ ಬಿಸ್ನೆಸ್ ಮೇಡಮ್. ಇದು ನಾಳೆ ನಿಮ್ ಮಗನಿಗೆ ಚಾರ್ಟೆಡ್ ಅಕೌಂಟೆಂಟ್, CA, ಲಾಯರ್, ಡಾಕ್ಟರ್ ಸಲ್ಯೂಟ್ ಮಾಡ್ತಾರೆ. ನಿಮ್ ಕುಟುಂಬದಲ್ಲೇ ಯಾರು ಹೆಸರು ಮಾಡಿಲ್ಲ ಅಷ್ಟು ಹೆಸರು ಮಾಡ್ಕೊಡ್ತೀನಿ ಮಗನಿಗೆ, ನಾಲೆಡ್ಜ್ ಕೊಡ್ತೀನಿ. ನಿಮ್ ತಂಗಿ ಇದೆಯಲ್ಲ, ನಿಮ್ ಮದ್ವೆ ನೀವು 1 ರೂಪಾಯಿ ಖರ್ಚು ಮಾಡಬೇಡಿ, ಇವ್ರ ಕೈಲಿ ನಿಮ್ಮ ಮಗಳದ ಮದುವೆ ಮಾಡ್ತೀನಿ, ನಾನು ಜೆಂಟಲ್ ಮ್ಯಾನ್ ಮಾಡ್ತೀನಿ, ನಾಲೆಡ್ಜ್ ಕೊಡ್ತೀನಿ, 2 ವರ್ಷ ನನ್ನ ಕೈ ಕೊಡಿ ಸಾಕು ಅಂತ. ದೇವರಾಣೆ ಅವ್ರು ಮಾಡಿದ ಕೌನ್ಸಿಲಿಗೆ ನಮ್ಮಪ್ಪ ಇಂತ ಒಳ್ಳೆ ಕಂಪನಿ ಅಂತ ಹೋಗೋ ಬಾಡು, ಅಮ್ಮ ಹೇಳಿದ್ರು ಹೋಗೋ ಇಂತ ಒಳ್ಳೆ ವ್ಯಕ್ತಿ ಹೋಗೋ ಹೋಗೋ ನೋಡೋಣ ದೇವರಿದ್ದ. ಆವಾಗ ನಮ್ ತಾಯಿ ತಂದೆ